ಚಾಲಕನ ಅಜಾಗ್ರತೆ ಹೂಕೋಸು ತುಂಬಿರುವ ಲಾರಿ ಪಲ್ಟಿ. 25 ಟನ್ ಹೂಕೋಸು 5 ಲಕ್ಷ ಮೌಲ್ಯ ನಷ್ಟ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ. ಹಾವೇರಿಯಿಂದ ಚಳ್ಳಕೆರೆ ಮಾರ್ಗವಾಗಿ ಕೋಲ್ಕತ್ತಾ ತಲುಪಬೇಕಿದ್ದ ಹೂಕೋಸು ಲಾರಿ ಚಾಲಕ ಮತ್ತು ಕ್ಲೀನರ್ ಇಬ್ಬರು ಗಂಭೀರ ಗಾಯ. ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಪಿಐ ದೇಸಾಯಿ ಪರಿಶೀಲನೆ. ಈ ಘಟನೆ ಚಳ್ಳಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಹಾಂ ಸರ್, ಇದು ಘಟನೆ ಏನಾಗಿದೆ? ಇದು ಸರ್ ಹಾವೇರಿಯಿಂದ ಗಾಡಿ ಲೋಡ್ ಆಗಿತ್ತು ಸರ್. ಅದು ಕಲ್ಕತ್ತಾಕ್ಕೆ ಹೋಗ್ತಾ ಇತ್ತು. ನಡು ಮಧ್ಯ ದಾರಿಯಲ್ಲಿ ಜೋರಾಗಿ ಬಳ್ಳಾರಿ ಬೈಪಾಸಲ್ಲಿ ಅದು ಸ್ವಲ್ಪ ಪಲ್ಟಿ ಆಗಿದೆ ಸರ್. ಇಲ್ಲಿ ಡಿವೈಡರ್ ಹೆಚ್ಚಿದ ಕಾರಣ ಡ್ರೈವರ್ ಸ್ವಲ್ಪ ಅವನ ನಿರ್ಲಕ್ಷ್ಯದಿಂದ ರೈಟ್ ಸೈಡ್ ಹೊಡೆಯಲು ಹೋಗಿ ಸ್ವಲ್ಪ ಸ್ಪೀಡ್ ಇದ್ದ ಕಾರಣ ಈ ಗಾಡಿಯನ್ನು ಇಲ್ಲೇ ಹಳ್ಳದಲ್ಲಿ ನಿಲ್ಲಿಸಿದ್ದು. ಆ ನಂತರ ಅಲ್ಲ ಸರ್, ಈ ಮೂಲತಃ ಇದು ಗಾಡಿ ಎಲ್ಲಿಂದ ಬರ್ತಾ ಇತ್ತು ಅಂತ ಕೇಳಿ? ಗಾಡಿ ಹಾವೇರಿಯಿಂದ ಲೋಡ್ ಆಗಿತ್ತು ಸರ್. ಇದು ಹಾವೇರಿ ಲೋಡ್ ಆಗಿದ್ದು ಹೆಂಗೆ? ಹಾವೇರಿಯಿಂದ ಈ ಕಡೆ ಹಾವೇರಿ ಬರಲ್ಲ ಇಲ್ಲಿ? ಹಾವೇರಿ ಕಡೆಯಿಂದ ಕಲ್ಕತ್ತಾಗೆ ಹೋಗ್ತಾ ಇತ್ತು ಸರ್. ಹಾಂ, ದಾರಿ ಮಧ್ಯದಲ್ಲಿ ಅಲ್ಲ ಸರ್, ಹಾವೇರಿಯಿಂದ ಕಲ್ಕತ್ತಾಗೆ ಹೋಗ್ಬೇಕಂದ್ರೆ ಈ ರಸ್ತೆ ಬರಲ್ಲ, ಇಲ್ಲಿ ಯಾಕೆ ಹೋಗ್ತಿದ್ರಿ? ಇಲ್ಲ ಸರ್, ಇಲ್ಲೇ ಬಳ್ಳಾರಿ ಮೇಲೆ ಹಾಸಿ ಹೋಗ್ತಾ ಇರೋದು ಸರ್. ಇದೇ ದಾರಿ ಇದೆಯಲ್ಲ, ಬಳ್ಳಾರಿ ಇದೇ ದಾರಿಯಲ್ಲಿ ಹೋಗುವಾಗ ಸಮಸ್ಯೆ ಆಗಿತ್ತು ಸರ್. ಅದು ಯಾರಿಗೇನ ನೋವಾಗಿದೆಯಾ? ಸ್ವಲ್ಪ ಡ್ರೈವರ್ ಡ್ರೈವರ್ಗೆ ಕೈ ಕಾಲು ಏನು ಮುರಿದೆಯಾ? ಆಗಿದೆ ಸರ್. ಏನಾಗಿದೆ ಹೇಳಿ? ಅವರು ಕಾಲುಗಳಿಗೆ ಎಲ್ಲ ಮೈಗೆ ಎಲ್ಲ ಸ್ವಲ್ಪ ಭಾಳ ಗಾಯ ಆಗಿದೆ ಸರ್. ಡ್ರೈವರ್ ಅದು ಏನೇನು ಗಾಯ ಆಗಿದೆ? ಎಲ್ಲ ನೋಡಿಲ್ಲ ಸರ್, ನಾನು ಹೋಗಿ ಹಾಸ್ಪಿಟಲಲ್ಲಿ ಮಾಲೆ ಸ್ವಲ್ಪ. ಸರ್, ಇಷ್ಟೊಂದು ಆಳವಾಗಿ ಇದು ಬಿದ್ದಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಡ್ರೈವರ್ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಸರ್. ಇಲ್ಲಿ ಡಿವೈಡರ್ ಹಾಕಿದಾಗೆಲ್ಲ ಅಲ್ಲಿ ಬಂದು ರೈಟ್ ಸೈಡಲ್ಲಿ ಹೋಗಕ್ಕೆ ಹೋಗಿ ಸ್ವಲ್ಪ ಮಿಸ್ ಮಾಡ್ಕೊಂಡ ಸರ್. ಅಲ್ಲ, ಮೇಲೆ ಹೋಗ್ಬೋದು ಇತ್ತಲ್ಲಿ, ಕೆಳಗೆ ಯಾಕೆ ಬಂದ್ರಿ ನೀವು? ಸರ್ ಅಲ್ಲೇ ಇಲ್ಲ, ಇದೇ ರೋಡಲ್ಲಿ ಬರೋದಲ್ವಾ? ಅಲ್ಲ ಸರ್, ನಮ್ಮೊಂದು ಉದ್ದೇಶ ಮೇಲೆ ಹೋಗ್ಬೋದಿತ್ತು, ಕೆಳಗೆ ಯಾಕೆ ಬಂದ್ರಿ ನೀವು ಅಂತ. ಇಲ್ಲ ಸರ್, ಅಲ್ಲೇ ಸ್ವಲ್ಪ ರೋಡ್ ಕೆಲಸ ಇದ್ದಕ್ಕೆ ಡಿವೈಡರ್ ಹಾಕಿದಾರಲ್ಲ, ಅದು ಅದೇ ಸ್ಟೇಟ್ ಆಗಿ ಬಂದು ಇಲ್ಲೇ ನಿರ್ಲಕ್ಷ್ಯದಿಂದ ಇದು ಈ ಕಡೆ ಕಟ್ ಹೊಡೆದಿದೆ. ಯಾರು ನಿರ್ಲಕ್ಷ್ಯ ಇದು? ಡ್ರೈವರ್ ನಿರ್ಲಕ್ಷ್ಯದಿಂದ ಬ್ರೇಕ್ ಫೇಲ್ ಆಗಿದೆ ಹೆಂಗೆ? ಇಲ್ಲ ಸರ್, ಯಾವುದು ಇಲ್ಲ. ಡ್ರೈವರ್ ನಿರ್ಲಕ್ಷ್ಯದಿಂದ ಈ ಥರ ಘಟನೆ ಆಗಿದೆ ಅಂತ ನಿಮ್ಗೆ ಹೇಳುವಂಥದ್ದು. ಓಕೆ. ಈಗ ನೀವು ಈಗ ಮುಂದಿನ ತನಿಖೆನ ಈಗ ನಮ್ಮ ಪೊಲೀಸ್ ಸ್ಟೇಷನ್ ಅವರು RF ದೇಸಾಯಿ ಅವರು ಬಂದಿದ್ದಾರೆ, ಏನು ಹೇಳಿದ್ರು? ಸರ್ ರಾತ್ರಿ ನಮ್ಗೆ ಮೆಸೇಜ್ ಆಗಿತ್ತು ಸರ್. ಇದು ಘಟನೆ ಎಷ್ಟು ಗಂಟೆಗೆ ಜರುಗಿದ್ದು? ಇದು 10 ಗಂಟೆ ಸುಮಾರಿಗೆ ನಡೆದಿತ್ತು ಸರ್. ಇದು ಯಾವಾಗ? 10 ಗಂಟೆ ಬೆಳಗ್ಗೆ? ರಾತ್ರಿ ನಿನ್ನೆ 10 ಗಂಟೆ ರಾತ್ರಿ ಇಲ್ಲಿವರೆಗೂ ಹಿಂಗೆ ಇದೆ. ಇದು ಇನ್ನು ಬೇರೆ ಕಡೆಯಲ್ಲಿ ಮಾಲ್ ಟ್ರಾನ್ಸ್ಫರ್ ಮಾಡಿದ್ರು. ಓಕೆ, ತಮ್ಮ ಹೆಸರು? ಅಬ್ದುಲ್ ವೈಸ್. ಓಕೆ ಸರ್, ಥ್ಯಾಂಕ್ ಯು.